ಬರೀ ನೀರೊಳಗಡೆ ತರಕಾರಿ ಹಾಕಿಬಿಟ್ಟು ಪ್ರಿಮಿಕ್ಸ್ ಹಾಕಿ 10 ನಿಮಿಷದಲ್ಲಿ ರುಚಿಕರವಾಗಿರುವಂಥ ಸಾಂಬಾರನ್ನ ರೆಡಿ ಮಾಡ್ಬೋದು ಅಂತಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಆ ರೀತಿ ಪ್ರಿಮಿಕ್ಸನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೇವಲ 10 ನಿಮಿಷದಲ್ಲಿ ನಿಮಗೆ ರುಚಿಯಾಗಿರುವಂಥ ಸಾಂಬಾರು ರೆಡಿ ಆಗುತ್ತೆ. ಆ ಪ್ರಿಮಿಕ್ಸನ್ನು ನೀವು ತಿಂಗಳಾನುಗಟ್ಟಲೆ ಸಹ ಇಟ್ಕೊಳ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂಥೇಳಿ. ವೆಲ್ಕಮ್ ಟು ಮೈ ಚಾನಲ್ ತಾರಾ ಆನ್ ಪಾಯಿಂಟ್. ಮೊದಲಿಗೆ ಬಾಣಲಿಗೆ ತೊಗರಿಬೇಳೆನ 1 ಕಪ್ಪಷ್ಟು ತೊಗೊಳ್ಳಿ. ಅದರಲ್ಲಿ ಅರ್ಧದಷ್ಟು ಅಂದರೆ ಅರ್ಧ ಕಪ್ಪಷ್ಟು ಕಡಲೆಬೇಳೆನ ಹಾಕ್ಕೊಳ್ಳಿ. ಅದರಲ್ಲಿ ಅರ್ಧದಷ್ಟು ಅಂದರೆ 1/4 ಕಪ್ಪಷ್ಟು ಉದ್ದಿನಬೇಳೆನ ಹಾಕ್ಕೊಳ್ಳಿ. ಇದಿಷ್ಟನ್ನು ನೀವು ಘಮ ಬರೋ ತನಕ ಹುರಿತಾ ಹೋಗಬೇಕು. ಇದು ಸಣ್ಣ ಉರಿನಲ್ಲೇ ಹುರಿಬೇಕು, ಜೋರು ಉರಿ ಇಟ್ಕೊಂಡು ಹುರಿಯೋದಕ್ಕೆ ಹೋಗಬೇಡಿ. ಇದು ಹುರಿತಾ ನಿಮಗೆ ಒಳ್ಳೆ ಘಮ ಬರುತ್ತೆ. ಆಮೇಲೆ ತೆಗೆದಿಟ್ಕೊಳ್ಳಿ. ನಂತರ ಅರ್ಧ ಕಪ್ಪಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ, 1.5 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು. ಇಲ್ಲಿ ಟೇಬಲ್ ಸ್ಪೂನ್ ಅಂದರೆ ದೊಡ್ಡ ಸ್ಪೂನು. ಇದಿಷ್ಟನ್ನು ಹಾಕಿ ಘಮ ಬರೋ ತನಕ ಹುರ್ಕೋಬೇಕು. ನಂತರ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಹಿಂಗು, ಅದು ನೀವು ಪುಡಿಗಿಂತ ಅದು ಕಾಳು ಥರ ಇರುತ್ತಲ್ಲ ಅದನ್ನು ಹಾಕಿದ್ರೆ ಒಳ್ಳೆಯದು. ಇದನ್ನು ಅಷ್ಟೇ ಸ್ವಲ್ಪ ಹುರಿದಾದ ನಂತರ 1 ಮುಷ್ಟಿಯಷ್ಟು ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಅದರದ್ದು 1/3 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರನ ನಿಮ್ಗೆ ಹೇಗೆ ಬೇಕು ಹಾಗೆ ಹಾಕ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸ್ಪೈಸ್ ಇಟ್ಕೊಂಡಿದ್ದೀನಿ. ಆಮೇಲೆ 1 ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು. ಇದಿಷ್ಟನ್ನು ಇದನ್ನು ಅಷ್ಟೇ ಘಮ ಬರೋ ತನಕ ಬಾಡಿಸ್ಕೊಳ್ಳಿ. ಅಂದರೆ ಕರಿಬೇವಿನ ಸೊಪ್ಪು ಕ್ರಿಸ್ಪಿ ಆಗಬೇಕು. ಅದು ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗಿ ಅದು ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿ ತನಕ ಹುರ್ಕೊಳ್ಳಿ. ಲಾಸ್ಟಿಗೆ ನೀವು ಸುಮಾರು 2.5 ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕ್ಕೋಬೇಕು. ಎಳ್ಳನ್ನು ಮೊದಲಿಗೆ ಹಾಕಿದ್ರೆ ಅದು ಬೇಗ ಸೀದು ಹೋಗುತ್ತೆ. ಹಾಗಾಗಿ ಎಲ್ಲ ಹುರಿದಾದ ನಂತರ ಹಾಕ್ಕೊಳ್ಳಿ. ಇದನ್ನು ನೀವು ಕರಿಬೇವಿನ ಸೊಪ್ಪು ಬಾಡೋ ತನಕ ಇವಾಗ ಬಿಸಿ ಮಾಡಿದ್ರೆ ಸಾಕು. ಇದಿಷ್ಟು ಆದಮೇಲೆ ಇದನ್ನು ಯಾವುದಾದ್ರು ಒಂದು ದೊಡ್ಡ ತಟ್ಟೆನಲ್ಲಿ ಹಾಕ್ಬಿಟ್ಟು ಆರೋದಕ್ಕೆ ಬಿಡಿ. ಇನ್ನೂ ಸುಮಾರು ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಅದನ್ನು ಏನೇನಂತ ಹೇಳ್ತೀನಿ. ಇದು ತಣ್ಣಗೆ ಆದಮೇಲೆ ಇದಕ್ಕೆ ಸುಮಾರು 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಆ ಬೀಜ ಎಲ್ಲ ತೆಗ್ದಿರಬೇಕು, ಅದನ್ನು ತಗೊಳ್ಳಿ. ಇದನ್ನು ಪುಡಿ ಮಾಡ್ಕೊಳ್ಳಿ. ಬ್ಯಾಚ್ ಮಾಡಿಕೊಂಡ್ರೂ ಆಗುತ್ತೆ. ಆ ಪುಡಿ ಆದ ನಂತರ 1 ಟೇಬಲ್ ಸ್ಪೂನಷ್ಟು ಬೆಲ್ಲ, ಇಲ್ಲಿ 1 ಬ್ಯಾಚಿಗೆ ಹಾಕ್ತಾ ಇರೋಂಥ ಅಳತೆ ತೋರಿಸಿದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಬೆಲ್ಲ, 2 ಟೇಬಲ್ ಸ್ಪೂನಷ್ಟು ಉಪ್ಪು, ಹಾಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ. ಇದಿಷ್ಟನ್ನು ಹಾಕಿ ಮತ್ತೆ 2 ಸುತ್ತಿಸಿದ್ರೆ ಸಾಕು. ನಂತರ ಇದೇ ಥರ ಎಲ್ಲನೂ ಪುಡಿ ಆದ ನಂತರ ಅದನ್ನು ಸೋಸ್ಕೊಳ್ಳಿ, ಜರಡಿ ಆಡಿ. ಅದರಲ್ಲಿ ಏನಾದರೂ ನಿಮಗೆ ಮತ್ತೆ ಕಾಳು ಥರ ಇದೆ ಅನಿಸಿದ್ರೆ ಅದನ್ನು ಮತ್ತೆ ವಾಪಸ್ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಮತ್ತೊಂದು 2-3 ಸಲ ಗ್ರೈಂಡ್ ಮಾಡ್ಕೊಳ್ಳಿ ಅದನ್ನು. ಇದೆಲ್ಲ ಆದ ನಂತರ ಈಗ ಇದಕ್ಕೆ ಒಗ್ಗರಣೆ ಹಾಕಬೇಕು. ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಇದು ಸುಮಾರು 8 ದಿನಕ್ಕಾಗಷ್ಟು ನಾನು ಪುಡಿ ಮಾಡ್ತಾ ಇರೋದು, ಹಾಗಾಗಿ ಜಾಸ್ತಿ ಎಣ್ಣೆ ಹಾಕಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಸಾಸಿವೆ, ಹಾಗೆಯೇ 1 ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು. ನಂತರ ಸುಮಾರು ಒಂದು ಅರ್ಧ ಮುಷ್ಟಿಯಷ್ಟು ಒಣಮೆಣಸಿನ್ಕಾಯಿ. ಇಲ್ಲಿ ಹಿಂಗೆ ಹಾಕೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ಪೌಡ್ರಿಗೆ ಹಾಕ್ಕೊಂಡಾಗಿದೆ. ಇದಿಷ್ಟನ್ನು ನೀವು ಸ್ವಲ್ಪ ಹುರ್ಕೋಬೇಕಾಗತ್ತೆ. ಮೆಣಸಿನ್ಕಾಯಿ ಕ್ರಿಸ್ಪಿ ಆದ ನಂತರ ಅದಕ್ಕೆ ನಾವೇನು ಪೌಡರ್ನ ರೆಡಿ ಅಂದರೆ ಜರಡಿ ಆಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಈಗ ಮತ್ತೆ ಹುರಿಲಿಕ್ಕೆ ಹೋಗಬೇಡಿ. ಇದನ್ನು ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ. ಆನಂತರ ಮತ್ತೇನಾದ್ರು ಗಂಟೇನಾದ್ರು ಇದೆಯಾ ನೋಡಿ, ಅದನ್ನು ಚೆನ್ನಾಗಿ ಆ ಗಂಟುಗಳನ್ನು ಒಡೆದು ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ ನಂತರ ನೀವು ಯಾವ್ದಾದ್ರು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ನೀವು ತಿಂಗಳಾನುಗಟ್ಟಲೆ ಇಡ್ಬೋದು, ಏನೂ ಆಗೋದಿಲ್ಲ. ಈಗ ನೋಡಿ, ನಾನು ಸಾಂಬಾರು ಮಾಡೋದನ್ನು ನನ್ನ ಮಗನ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ, ಗೊತ್ತಾಗಲಿ ಅಂತ ಹೇಳಿ. ಇಲ್ಲಿ ಬರೀ 2 ಕಪ್ಪಷ್ಟು ನೀರು ತೊಗೊಂಡಿದ್ದಾನೆ. ಅಂದರೆ ಆ ತರಕಾರಿ ಬೇಯೋದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ತೊಗೊಂಡಿದ್ದಾನೆ. ನೀವು ಇದೇ ತರಕಾರಿ ಹಾಕಬೇಕಂತೇನಿಲ್ಲ, ಹುಳಿ ಮಾಡೋದಕ್ಕೆ ಏನೇನು ಹಾಕ್ಬೋದಲ್ಲ ಹಾಕ್ಬೋದು. ಆಮೇಲೆ 1 ಸಣ್ಣ ಟೊಮೆಟೊನ ದಪ್ಪಗೆ ಹೆಚ್ಚಿ ಹಾಕಿದ್ದಾನೆ. ಅದು ಒಂದು 6 ನಿಮಿಷ ತೊಗೊಂಡಿದೆ ಬೇಯಲಿಕ್ಕೆ. ಅಷ್ಟರೊಳಗಡೆ ಈ ಪ್ರಿಮಿಕ್ಸ್ ಏನಿದೆಯಲ್ಲ ಅದರಲ್ಲಿ ಒಂದು 5 ಟೀ ಸ್ಪೂನಷ್ಟು ತೊಗೊಂಡು ಅದನ್ನು ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀವಿ. ಯಾಕೆಂದರೆ ಡೈರೆಕ್ಟಾಗಿ ಹಾಕಿದ್ರೆ ಅದು ಗಂಟಾಗ್ಬೋದು ಅಂತ ಹೇಳಿ. ಈಗ ನೋಡಿ ತರಕಾರಿ ಎಲ್ಲ ಬೆಂದಿದೆ. ಈಗ ಇದಕ್ಕೆ ಅದೇನು ಕಲಿಸ್ಕೊಂಡಿರ್ತೀವಲ್ಲ ಪ್ರೀಮಿಕ್ಸು ಅದನ್ನು ಹಾಕ್ಬಿಟ್ಟು
ಮಿಕ್ಸ್ ಮಾಡ್ಕೋಬೇಕು. ನೀವು ಎಷ್ಟು ತೆಳು ಬೇಕೋ ಅದನ್ನು ಆಮೇಲೆ ನೋಡಿಕೊಂಡು ಹೆಚ್ಚು ಕಡಿಮೆ ಹಾಕ್ಕೋಬೋದು ನೀರನ್ನು. ಈಗ ನೋಡೋದಕ್ಕೆ ಅದು ತೆಳುಗನ್ಸುತ್ತೆ, ಆದರೆ ಬೇಯ್ತಾ ಬೇಯ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಇದು ಟೋಟಲಾಗಿ ನನಗೆ ಈ ಸಾಂಬಾರು ಮಾಡೋದಕ್ಕೆ ತೊಗೊಂಡಿದ್ದು ಟೈಮು ಬರೀ 10 ನಿಮಿಷ. ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಹಾಕೋ ಹಾಗಿಲ್ಲ, ಉಪ್ಪು ಹಾಕೋ ಹಾಗಿಲ್ಲ, ಬೆಲ್ಲ ಏನೂ ಹಾಕೋ ಹಾಗಿಲ್ಲ. ಜಸ್ಟ್ ನೀರಿಗೆ ಈ ಸಾಂಬಾರು ಪುಡಿ ಹಾಕಿದ್ರೆ ಆಯ್ತು ಅಷ್ಟೇನೆ. ಎಷ್ಟು ಬೇಗ ರುಚಿ ರುಚಿಯಾಗಿರುವಂತಹ ನೋಡಿ ಸಾಂಬಾರು ರೆಡಿಯಾಗಿದೆ. ಇದನ್ನು ಇಡ್ಲಿಗೆ ಯೂಸ್ ಮಾಡ್ಬೋದು ಅಥವಾ ಅನ್ನಕ್ಕೆ ಯೂಸ್ ಮಾಡ್ಬೋದು. ಇದೆಲ್ಲ ವರ್ಕಿಂಗ್ ವುಮೆನ್ಸ್ ಅಥವಾ ಬ್ಯಾಚುಲರ್ಸಿಗೆ, ಇಲ್ಲಾಂದರೆ ಊರಿಗೆ ಹೋಗ್ಬೇಕಾಗಿ ಬಂದಾಗ ಮನೆಯವರಿಗೆ ಸಾಂಬಾರು ಮಾಡ್ಕೊಳಕ್ಕೆ ಬರಲ್ಲ ಅಂತ ಇದ್ದರೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.